ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಸು ಕನ್ನಡ ವ್ಲಾಗ್ಸ್. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ಫೆಸ್ಟಿವಲ್ ಲಾಗ್ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ 7 o'clock ಆಗಿದೆ. ಬನ್ನಿ ನಾನು ಹೇಗೆ ಸೆಲೆಬ್ರೇಟ್ ಮಾಡ್ತೀನಿ ಆ್ಯಂಡ್ ಏನೇನು ಸ್ಪೆಷಲ್ಸ್ ಮಾಡ್ತೀನಿ ಅಂತ ನೋಡೋಣ. ನಮ್ಮ ವಿಲೇಜ್ ಸೈಡ್ ಹೇಗೆ ಮಾಡ್ತಾರೋ ನಾನು ಅದೇ ಥರ ಮಾಡ್ತಾ ಇದ್ದೀನಿ. ನೀವೆಲ್ಲ ಹೇಗೆ ಮಾಡ್ತೀರಾ ಫೆಸ್ಟಿವಲ್ನ ಅಂತ ಕಮೆಂಟ್ ಮಾಡಿ. ಬನ್ನಿ, ಈ ಲಾಗ್ ಅಂಟಿಲ್ ಲಾಸ್ಟ್ವರೆಗೂ ನೋಡಿ, ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ. ಆ್ಯಂಡ್ ಇಲ್ಲಿ ದೇವ್ರ ಮನೆ ಸ್ವಲ್ಪ ಮೇಲೆ ಕೊಟ್ಬಿಟ್ಟಿದ್ದಾರೆ. ಸೋಫಾ ಮೇಲೆ ಹತ್ತಿ ನಾನು ಪೂಜೆ ಮಾಡಬೇಕು. ಕೆಳಗಡೆ ಒಂದು ಸ್ಟೂಲ್ ಇದ್ದರೂ ಸರಿ ಹೋಗ್ತಿತ್ತು, ಬಟ್ ಅಲ್ಲಿ ಸೋಫಾ ಅಡ್ಡ ಇರೋದ್ರಿಂದ ನಾನು ಅದ್ರ ಮೇಲೇ ಹತ್ತಿ ಯಾವಾಗೂ ಅಷ್ಟೇ ಪೂಜೆ ಮಾಡ್ತೀನಿ ಅಲ್ಲೇ. ಆ್ಯಂಡ್ ಇನ್ನು ಎಲ್ಲ ನೈಟೇ ಎಲ್ಲ ನಾನು ಮನೆ ಎಲ್ಲ ಕ್ಲೀನ್ ಮಾಡಿ ದೇವ್ರ ಪಾತ್ರೆ ಎಲ್ಲ ಕ್ಲೀನ್ ಮಾಡಿಕೊಂಡು ರೆಡಿಯಾಗಿ ಇಟ್ಕೊಂಡ್ಬಿಟ್ಟಿದ್ದೆ. ಮಾರ್ನಿಂಗ್ ಬೆಳಗ್ಗೆ ಎದ್ದು ಹೊಸ್ಲು ಮುಂದೆ ಎಲ್ಲ ರಂಗೋಲಿ ಹಾಕಿ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಈಗ ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ. ಇನ್ನು ನಾನು ಸಿನಿಮಾಗೆ ಅವಳಿಗಿನ್ನೂ ರೆಡಿ ಮಾಡಿಸಿಲ್ಲ. ಹೀಗೆ 7:30 ಆಗ್ತಿದೆ. ಅಷ್ಟು ಬೆಳಗ್ಗೆನೇ ಚಳಿ ಆಗುತ್ತೆ ಅಂತ ಆಗಲೇ ಮಾಡಿಸಿಲ್ಲ. ಆ್ಯಂಡ್ ಈಗ ಎಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಕೊತಾ ಇದ್ದೀನಿ. ಚಾಮಿ ಮಾಡೋಣ, ಮತ್ತೆ ಚಾಮಿ ಮಾಡೋಣ ರಜಾ. ಏನ ಸುಮ್ಮ ಇರು, ಬೇಡ. ಅಲ್ಲಿದೆ ಕೊಡ್ತೀನಿ, ಮತ್ತೆ ಕೊಡ್ತೀನಿ ನನ್ನ. ಬೇಡ, ಮತ್ತೆ ಕೊಡ್ತೀನಿ ರಜಾ. ಅವಳಿಗೆ ಅಲ್ಲಿ ಬನಾನ ಇಕ್ಕಿರೋದು ಬೇಕಂತೆ, ಸೊ ಅದಕ್ಕೆ ಅವಳು ಆ ಥರ ಕಿರಿಸ್ತಾ ಇದ್ದಾಳೆ ಬೆಳಗ್ಗೆಯಿಂದ. ಏನು ಬೇಕು? ಬೇಡ ರಜಾ, ಅದು ಮತ್ತೆ ನೋಡು, ಅಲ್ಲಿ ಇನ್ನೊಂದಿದೆ, ಕೊಡ್ತೀನಿ ನಿಂಗೆ. ಮತ್ತೆ ಇನ್ನೊಂದು ಕೊಡ್ತೀನಿ ರಜಾ. ಅಲ್ಲೇ ಇರು. ಬಾಯ್ಲಿ ಋಷಿಕಾ, ಬಾಯ್ಲಿ.
ಆ್ಯಂಡ್ ಫೈನಲಿ ಎಲ್ಲ ರೆಡಿ ಮಾಡಾಯಿತು. ಇನ್ನು ಜಸ್ಟ್ ಪೂಜೆ ಮಾಡಬೇಕು ಈಗ. ಆ್ಯಂಡ್ ರಂಗೋಲಿ ಬೆಳಗ್ಗೆ 5 ಗಂಟೆಗೆ ಎದ್ದು ಹಾಕಿರೋದು. ಅದು ಚಳಿಯಲ್ಲಿ ಹಾಕೋಕ್ಕೆ ಆಗಿಲ್ಲ. ಬಟ್ ಇಲ್ಲಿ ಸ್ಪೇಸು ಸಹ ಸ್ವಲ್ಪ ದೊಡ್ಡದಾಗಿಲ್ಲ. ನಾನು ವಿಲೇಜಲ್ಲಾಗಿದ್ದರೆ ಸ್ವಲ್ಪ ದೊಡ್ಡದಾಗಿ ರಂಗೋಲಿ ಎಲ್ಲ ಹಾಕಿ ಕಲರ್ಸ್ ಎಲ್ಲ ಚೆನ್ನಾಗಿ ಆಗ್ತಿದೆ. ಇಲ್ಲ ಅಷ್ಟೊಂದು ಆಗೋದಿಲ್ಲ. ಅದು ಟೈಲ್ಸು ಆಮೇಲೆ ಹಾಕೋದಕ್ಕಾಗೋದಿಲ್ಲ ರಂಗೋಲಿ ಅಂತೂ. ಆ್ಯಂಡ್ ಹಾಯ್ ಫ್ರೆಂಡ್ಸ್, ಇನ್ನು ಪೂಜೆ ಎಲ್ಲ ಮುಗೀತು. ಇವಾಗ ಫುಡ್ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ. ಫುಡ್ ಪ್ರಿಪೇರ್ ಮಾಡಬೇಕು. ಏನಿಲ್ಲ, ನಾವು ಯಾವಾಗೂ ಮಾಡೋದೇ ದೋಸೆ ಮತ್ತು ಬೇಳೆ ಸಾಂಬಾರು ಅಷ್ಟೇ. ಇವಾಗ ಮಾಡ್ತಾಯಿದ್ದೀನಿ. ಆ್ಯಂಡ್ ನೈಟೇ ದೋಸೆ ಉಲ್ಟೆಲ್ಲ ರುಬ್ಕೊಂಡಿದ್ದೆ. ಈ ಚಳಿಗೆ ಅಂತೂ ಅದು ಫರ್ಮೆಂಟೇಷನ್ ಚೆನ್ನಾಗಿ ಆಗಿರಲ್ಲ. ಅದಕ್ಕೆ ನೆನ್ನೆ ಬೆಳಗ್ಗೆನೇ ನಾನು ನೆನೆಸ್ಬಿಟ್ಟು ಸ್ವಲ್ಪ ಮುಂಚೆನೇ ರುಬ್ಬಿಟ್ಟಿದ್ದೆ. ಸಾಯಂಕಾಲ 6 ಗಂಟೆಗೆಲ್ಲ ರುಬ್ಬಿಟ್ಟಿದ್ದೆ.
ಸ್ವಲ್ಪ ಬೇಗನೆ ರುಬ್ಬಿ ಎತ್ತಿಕ್ಕಿದ್ರೆ ಸ್ವಲ್ಪ ಫರ್ಮೆಂಟೇಷನ್ ಚೆನ್ನಾಗಾಗುತ್ತೆ. ಈ ಚಳಿಗಾಲ ಬೇರೆ ಅಲ್ವಾ. ಆ್ಯಂಡ್ ಈಗ ಸಾಂಬಾರಿಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ತಗೊಂಡಿದ್ದೀನಿ. ಬೇಳೆ ಸಾಂಬಾರ್ಗೆ ಏನಂದರೆ ಎಲ್ಲ ಆಯಿಲ್ ಸ್ವಲ್ಪ ಫ್ರೈ ಮಾಡಿಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ. ಇದಕ್ಕೇನು ಮಸಾಲೆ ಜಾಸ್ತಿ ಏನು ಬೇಕಿಲ್ಲ. ಚಕ್ಕೆ ಲವಂಗ ಮೆಂತ್ಯ ಇದು ಮೂರೇನೆ ನಾನು ಹಾಕೋದು. ಗರಂ ಮಸಾಲ ಹಾಕಿದ್ರೆ ಅದು ಆಪ್ಷನಲ್ಲು, 1/2 ಟೇಬಲ್ ಸ್ಪೂನ್ ಹಾಕ್ಕೋಬೋದು. ಆ ಥರ ಫ್ರೈ ಮಾಡಿ ಹಾಕಿದ್ರೆ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ, ಸಾಂಬಾರು ಚೆನ್ನಾಗಿರುತ್ತೆ ಟೇಸ್ಟು. ಆ್ಯಂಡ್ ಫೈನಲಿ ನಮ್ಮ ಚಿನಿಮಾಗೆ ರೆಡಿ ಮಾಡಿಸಿ ಅವಳಿಗೆ ಹೊಸ ಡ್ರೆಸ್ ಫ್ರಾಕ್ ಅಂದ್ರೇ ಹಾಕ್ಸ್ಕೊಳೋದಿಲ್ಲ, ಹೊಸ ಬಟ್ಟೆ ಹಾಕ್ಲೇಬಾರ್ದು ಅವಳಿಗೆ, ಎಲ್ಲ ಹಳೆ ಬಟ್ಟೆನೇ ಹಾಕಬೇಕು. ಅವ್ರಿಗೂ ಮಕ್ಕಳಿಗೆ ಒಂಥರ ಕಂಫರ್ಟ್ ಇರೋದಿಲ್ಲ ಅಲ್ವಾ, ಅದಕ್ಕೇ ಅವರು ಆ್ಯಂಡ್ ಅವಳು ಸಹ ಬೆಳಗ್ಗೆ ಮನೆಗೆ ಹೋಗಿ ಅಲ್ಲಿ ಅದಕ್ಕೆ ಅವಳು ತಿನ್ನಲಿಲ್ಲ. ಪೂಜೆ ಎಲ್ಲ ಮುಗೀತು, ನಮಸ್ಕಾರ ಹಾಕ್ಕೊಂತ ಇದ್ದಾಳೆ ಅವಳು. ಹಂಗೇನಾ ಮುಕ್ಕೊಳೋದು? ಅವಳಿಗೆ ಎಲ್ಲಿ ಒಂದು ದೀಪ ಹೂವು ಇಲ್ಲ ಗಣೇಶ ಫೋಟೋ ಕಾಣಿಸಿದ್ರೆ ಅವಳು ನಮಸ್ಕಾರ ಹಾಕ್ಕೊಂತಾಳೆ. ಅಂಡ್ ಪೂಜೆ ಮಾಡಿದ್ದೀನಲ್ಲ, ಸೊ ಅವಳು ನಮಸ್ಕಾರ ಹಾಕ್ಕೊಂತ ಇದ್ದಾಳೆ. ಏನು ಬೇಕು? ನೀವೆಲ್ಲ ನಿಮ್ಮ ಕಡೆ ಮಾಡ್ತೀರಾ ಈ ಹಬ್ಬಕ್ಕೆ? ನಮ್ಮ ಕಡೆ ಆದರೆ ತಿನ್ಬಾರ್ದು, ಚಿಕನ್ ಬೇಳೆ ಸಾಂಬಾರು, ದೋಸೆ ಮಾಡ್ತಾರೆ. ಒಬ್ಬೊಬ್ರು ನಾನ್ ವೆಜ್ ಸಹ ಮಾಡ್ತಾರೆ, ಬಟ್ ನಾವು ನಮ್ಮ ಮನೇಲಿ ನಾನ್ ವೆಜ್ ಮಾಡಲ್ಲ. ನೆಕ್ಸ್ಟ್ ಡೇ ಬೇಕು ಅಂದರೆ ನಾವು ನಾನ್ ವೆಜ್ ಮಾಡ್ಕೊತೀವಿ. ಆ್ಯಂಡ್ ಲಾಸ್ಟ್ಗೆ TV ಹಾಕ್ಕೊಟ್ಟು ಬಲವಂತ ಮಾಡಿ ತಿನ್ನಿಸ್ತಾ ಇದ್ದೀನಿ. ಆ್ಯಂಡ್ ಪಕ್ಕದ ಮನೆಯವರು ಸ್ವೀಟು ಮತ್ತು ಪೊಂಗಲ್ ಕೊಟ್ಟು ಕಳಿಸಿದ್ರು. ನಾನು ಅವ್ರಿಗೆ ಸ್ವಲ್ಪ ದೋಸೆ ಮತ್ತು ಎಲ್ಲ ಒಂದು ಬಾಕ್ಸಲ್ಲಿ ಪ್ಯಾಕ್ ಮಾಡಿ ಕಳಿಸಿದೆ. ಹಾಗೆ ಒಂದು ಕ್ಲಿಪ್ ತಗೊಳ್ಳೋಣ ಅಂತ ತಗೊಂಡಿದ್ದೀನಿ. ಆ್ಯಂಡ್ ಓನರ್ ಅವ್ರ ಮನೆ ಅವರು ಐ ಥಿಂಕ್ ಅವರು ಎಲ್ಲೋ ದೇವಸ್ಥಾನಕ್ಕೆ ಟೆಂಪಲ್ಗೆ ಹೋಗಿದ್ರು ಅನಿಸುತ್ತೆ, ಅವರು ಬಾಗಿಲು ಹಾಕಿದ್ರು. ಸೊ ಪಕ್ಕದ ಮನೆಯವ್ರಿಗೆ ಮಾತ್ರ ಕೊಟ್ಟಿದ್ದೀನಿ. ಆ್ಯಂಡ್ ಈ ಹಬ್ಬಕ್ಕೆ ಎಳ್ಳು ಬೆಲ್ಲ ಶೇರ್ ಮಾಡಿಕೊಂಡ್ರೆ ಒಳ್ಳೆಯದು ಅಂತಾರೆ. ಸೊ ಅದಕ್ಕೇ ನಾನು ಅವ್ರಿಗೆ ಪಕ್ಕದ ಮನೆಯವ್ರಿಗೆ ಕೊಟ್ಬಿಟ್ಟು ಬಂದೆ. ಆ್ಯಂಡ್ ಫೈನಲಿ ನಾನೀಗ ಊಟ ಮಾಡ್ತಾಯಿದ್ದೀನಿ. ಆ್ಯಂಡ್ ಮನೇಲಿ ನಾನು ನನ್ನ ಮಗಳೇ ಇರೋದ್ರಿಂದ ಜಾಸ್ತಿ ಏನು ಮಾಡೋಕ್ಕೆ ಹೋಗಿಲ್ಲ. ಆ್ಯಂಡ್ ಟೆಂಪಲ್ಗೂ ಸಹ ಹೋಗಿ ಬರಬೇಕಾಗಿತ್ತು, ಬಟ್ ನಮ್ಮ ಹಸ್ಬೆಂಡ್ ಇಲ್ಲದೆ ಇರೋದ್ರಿಂದ ನಾವು ಎಲ್ಲೂ ಹೋಗೋಕ್ಕಾಗಿಲ್ಲ. ಓಕೆ ಫ್ರೆಂಡ್ಸ್, ಫೆಸ್ಟಿವಲ್ ಇಷ್ಟೇ. ಇಲ್ಲಿಗೆ ಈ ಲಾಗನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಬರೋ ಲಾಗಲ್ಲಿ ಸಿಗ್ತೀನಿ. ಹಾಗೆ ನನಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.